ಗೈಸ್ ಎರಡನೇದು ಡ್ರಾಪ್ ಮಾಡಾಯಿತು, ಇನ್ನೊಂದು ಯಾವುದೋ ಬೀಳ್ತಿದೆ 66 ರೂಪಾಯಿ. ಸೊ ಇನ್ನೊಂದು ಯಾವುದೋ ಬೀಳ್ತಿದೆ ಅಲ್ಲಪ್ಪ. ಟೈಮ್ ಬಂದ್ಬಿಟ್ಟು 5:05 ಒಂದಷ್ಟು ಜನ ಅಂದ್ಕೊಂಬಿಟ್ಟವ್ರೆ ಏನಂತ ಹೇಳಿದ್ರೆ ಅವರಿಂದನೇ ನಾನು ಬದುಕ್ತಿರೋದು. ಸೊ ಒಬ್ರು ಬೆಳೀತಿದ್ದಾರೆ, ಕಷ್ಟಪಡ್ತಿದ್ದಾರೆ ಅಂತಂದ್ರೆ ನೋಡಿ ಹೊಟ್ಟೆ ಹುರ್ಕೊಳ್ಳೋರು ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಪ್ರೂಫು. ನನಗೆ ಇದು ಅನುಭವ ಆಗಿತ್ತು ಮುಂಚೆನೂ ಕೂಡ, ಬಟ್ ಈ ಸಲನೂ ಕೂಡ ಇನ್ನೊಂದು ಸಲನೂ ಕೂಡ ಯಾಮಾರಿದ್ದೀನಿ. ಇರಲಿ, ಯಾರೇನು ಅಂತ ಅನ್ನೋದನ್ನು ದೇವರನ್ನು ನೋಡ್ತಾ ಇರ್ತಾನೆ. ಸೊ ಎಲ್ಲರೂ ಕೂಡ ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ಬೇಕು ಸಾಯೋಕ್ಕಿಂತ ಮುಂಚೆ. ಎಲ್ಲರ ಮನುಷ್ಯರುಗಳದ್ದು ನಿಜ ರೂಪ ಗೊತ್ತಾಗೋದು ಒಂದೇ ಸಲ. ಸೊ ಅದು ಇವಾಗ ಗೊತ್ತಾಗಿದೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವಾಗ ವ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಳ್ತೀನಿ. ವಿಡಿಯೋ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ವೀಕೆಂಡು ಸಂಡೇ ವ್ಲಾಗು. ಸೊ ನೋಡೋಣ, ಅಂದರೆ ವೀಕೆಂಡು ಸಂಡೇ ಡ್ಯೂಟಿ ವ್ಲಾಗ್ ಆಯಿತಾ. ಸೊ ಯಾವ ಥರ ರನ್ನಿಂಗ್ ಆಗುತ್ತೆ ಏನಾಯ್ತಾ ಅಂತ ನೋಡೋಣ ಅಂತೇಳಿ ಹೊರಟಿದ್ದೀನಿ. ಸೊ ಗೈಸ್ ಟೈಮ್ ಬಂದ್ಬಿಟ್ಟು ಅದತ್ರ ಒಂದು 11:15 11:20 ಆಗ್ಬಿಟ್ಟಿದೆ ಟೈಮ್. ಸೊ ನೋಡ್ಬೋದು ನೀವು ಸ್ಕ್ರೀನಲ್ಲಿ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ 11:20 ಆಗ್ಬಿಟ್ಟಿದೆ. ಸೊ ಮಲಗಿಬಿಟ್ಟಿದ್ದೆ, ನೆನ್ನೆ ಡ್ಯೂಟಿ ಮಾಡ್ಕೊಂಬಂದು ಲೇಟ್ ಆಯ್ತಲ್ಲ. ಸೊ ಹತ್ತಿರ ಒಂದು 14 ಅವರ್ ಮಾಡಿದ್ನಲ್ಲ. ಸೊ ಹಂಗೆ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು ಮೈಕಲ್ ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಇದ್ದಿದ್ದು ಲೇಟ್ ಆಯಿತು. ಸೊ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ಬನ್ನಿ ಓಡೋಣ. ಸೊ ಎಷ್ಟಾಗುತ್ತೆ ಏನೋ, ಎಷ್ಟು ತನಕ ಆಗುತ್ತೆ ಅಷ್ಟು ಮಾಡಿಕೊಂಡು ಸೊ ಗಾಡಿನ ನಮ್ಮ ಸ್ನೇಹಿತರು ಕೊಡೋಕೆ ಹೋಗ್ಬೇಕು. ಎಷ್ಟಾಗುತ್ತೆ ಏನೋ ಇತ್ತು ಅಂತ ನೋಡ್ಕೊಂಬೋಣ ಗೈಸ್. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಅಂತ ಅನಿಸೋದನ್ನು ಕಮೆಂಟ್ ಮಾಡೋದನ್ನು ಮರಿಬಿಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ಡೀಸೆಲ್ ಇಲ್ಲ, ಈಗ ಹೋಗ್ತಾ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಟೈಮ್ ನೋಡ್ಬೋದು 11:19 ಆಗಿದೆ. ಸೊ ಬನ್ನಿ ಹೊರಡುವ. ಸ್ನೇಹಿತರೆ, ಮೊದಲನೇ ಡ್ಯೂಟಿ ಬಿದ್ದಿದ್ದೆ ಪ್ರೀಮಿಯರ್ ಬುಕ್ಕಿಂಗು ಆಯಿತಾ. ತಗೊಂಡೆ ಎಲ್ಲ ಬಾನಸವಾಡಿ ಅಂತ ಇತ್ತು. ಬಾನಸವಾಡಿನ ಯಾವುದೋ ನೋಡಿಲ್ಲ ಗೈಸ್, ಕರೆಕ್ಟಾಗಿ ತೊಗೊಂಡಿದ್ದೀನಿ. ಲೊಕೇಶನ್ ಬಂದು ಪಿಕಪ್ ಲೊಕೇಶನ್ನು ಹತ್ತಿರ ಇನ್ನೊಂದು 800 ಮೀಟ್ರ್ ಇದೆ ನೋಡಿ. ಊಬರಲ್ಲಿ ಫಸ್ಟ್ನೇ ಬುಕ್ಕಿಂಗು. ಸೊ ಹೋಗ್ತಾ ಇದ್ದೀನಿ ಗೈಸ್. ಲೊಕೇಶನ್ ಬಂದೆ, ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಸ್ವಲ್ಪ ಬೇಗ ಬರಬೇಕಿತ್ತು ಗೈಸ್. ಇನ್ಸೆಂಟಿವ್ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದಷ್ಟು ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಇನ್ನೊಂದು 6 ಟ್ರಿಪ್ ಐತೆ, ಬಟ್ 4 ಗಂಟೆ ಒಳಗಡೆ ಮಾಡಬೇಕು. ಇಲ್ಲ ಅಂತಂದರೆ ಕೌಂಟ್ ಆಗಲ್ಲ, ವೇಸ್ಟು. ನೋಡುವ, ಪ್ರೀಮಿಯರ್ ಬುಕ್ಕಿಂಗ್ ಎಲ್ಲ ಮಾಡಿದ್ರೆ ಕೊಡಲ್ಲ ಇನ್ಸೆಂಟಿವು. ಬರೀ ಸೆಡನ್ನು ಗೋ ಬುಕ್ಕಿಂಗ್ ಮಾಡಬೇಕು. ಏನು ಮಾಡೋದು ನೋಡೋದು, ಟ್ರೈ ಮಾಡೋದು ಗೈಸ್. ಮೊದಲನೇದು ಪ್ರೀಮಿಯರ್ ಬಂದು ಡ್ರಾಪ್ ಮಾಡಿದೆ. 11 ಕಿಲೋಮೀಟ್ರ್ ಇತ್ತು ಡ್ರಾಪು, ಬಾನಸವಾಡಿ ಡ್ರಾಪ್ ಮಾಡಿ ಇನ್ನೊಂದು ಯಾವುದೋ ಬಿದ್ದಿದೆ ಬುಕ್ಕಿಂಗು. ಎರಡನೇದು 1.5 ಕಿಲೋಮೀಟ್ರ್ ಪಿಕಪ್ ಇದೆ. ಸೊ ಬನ್ನಿ ಪಿಕ್ ಮಾಡ್ಕೊಳ್ಳೋಣ. ಇದು ಲಾಸ್ಟ್ ಇವಾಗ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 331 ರೂಪಾಯಿ ಕೊಟ್ಟಿದೆ ನೋಡಿ ಪ್ರೀಮಿಯರ್ ಇದು ಗೈಸ್. ಎರಡನೇದು ಡ್ರಾಪ್ ಮಾಡಾಯಿತು, ಇನ್ನೊಂದು ಯಾವುದೋ ಬೀಳ್ತಿದೆ. ಸೊ ಎರಡನೇ ಡ್ರಾಪ್ ಮಾಡಿದೆ. ಅಮೌಂಟ್ ಬಂದ್ಬಿಟ್ಟು 221 ರೂಪಾಯಿ ಕೊಟ್ಟಿದೆ, 18 ಕಿಲೋಮೀಟ್ರು ಗೈಸ್. ಮೂರನೇದು ಡ್ರಾಪ್ ಮಾಡಿದೆ 266 ರೂಪಾಯಿ. ಸೊ ಇನ್ನೊಂದು ಯಾವುದೋ ಬೀಳ್ತಿದೆ ಅಲ್ಲಪ್ಪ. ಇದು ಬೂದಿಗೆರೆ ಹತ್ರ, ಬಟ್ ಬೇಡ ಅದು. ಹಲವಾರು ಬುಕ್ಕಿಂಗ್ಸ್ ಬಿಡಲ್ಲ ಬೂದಿಗೆರೆ ರೋಡು. ಇದು 266 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸ್ತು, ತೊಗೊಂಡಿದ್ದೀನಿ. ನೋಡುವ ಎಷ್ಟು ಕೊಡ್ತಾನೆ ಅಂತೇಳಿ. ಟೈಮ್ ಬಂದ್ಬಿಟ್ಟು 1:15 ಗೈಸ್ ಆಯಿತಾ. ಸೊ ಒಂದು ರಿಸರ್ವೇಷನ್ ಕ್ಯಾನ್ಸಲ್ ಆಯಿತು, ಅದೊಂದು ಬಿಟ್ಟರೆ ಇವಾಗ ಡ್ರಾಪ್ ಮಾಡಿದ್ದು ನೋಡಿ 277 ರೂಪಾಯಿ ಕೊಟ್ಟಿದ್ದಾನೆ. ಆಯಿತಾ, ಎಷ್ಟು ಕಿಲೋಮೀಟ್ರ್? 22 ಕಿಲೋಮೀಟ್ರಿಗೆ. ಸೊ ಇನ್ಸೆಂಟಿವ್ಗೆ ಬಂದು 11 ಆಗೈತೆ. ಇನ್ನು 4 ಟ್ರಿಪ್ ಬೇಕು. ಟೈಮ್ 1:15, ಇನ್ನೊಂದು 4 ಗಂಟೆ ಹೊರಗಡೆ ಮಾಡಬೇಕು. 4ನ್ನ ಆಗುತ್ತಾ ಗೈಸ್? ಇನ್ನು 3 ಅವರಲ್ಲಿ ಮಾಡಬೇಕು, ಆಗುತ್ತಾ?
ಇನ್ನು 3 ಅವರಲ್ಲೇ 4 ಟ್ರಿಪ್ಪು ಟ್ರೈ ಮಾಡುವ. ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಮಾಡಿದೆ ಇಲ್ಲಿ ಬುದಿಗೆರೆ ರೋಡಲ್ಲಿ. ಸೊ ₹128 ತೊಗೊಂಡಿದ್ದೀನಿ ಕ್ಯಾಶ್ ಕಲೆಕ್ಷನ್ನು. ಇನ್ನೊಂದು ಬಿದ್ದಿದೆ ಯಾವುದೋ ಬುಕ್ಕಿಂಗ್ ಇಲ್ಲಿಂದನೇ, ಇಲ್ಲಿಂದ ಗೊತ್ತಿಲ್ವೇ. ಈ ಟ್ರಿಪ್ಗೆ ಬಂದ್ಬಿಟ್ಟು ಎಷ್ಟು ಕೊಡ್ತಾನೆ ನೋಡೋಣ ಇಲ್ಲಿ. ಟೈಮು ಹತ್ತಿರ 2 ಗಂಟೆ ಆಗ್ಬಿಡೈತೆ. ಇವಾಗ ಬಿದ್ದಿರೋದು ಲಾಂಗು. ₹219 ಕೊಟ್ಟ ನೋಡಿ, 18 ಕಿಲೋಮೀಟ್ರಿಗೆ. ಸೊ ಇವಾಗ ಬಿದ್ದಿರೋದು 30 ಚಿಲ್ಲರೆ ಕಿಲೋಮೀಟ್ರ್ ಐತೆ. ಪಿಕಪ್ ಹೆಂಗೈಸಿದು? ಪಿಕಪ್ 27 ಕಿಲೋಮೀಟ್ರನ್ನ ಎಲ್ಲಿದೆ ಅದು? ಹೆಂಗೈಸಿದು? ಪಿಕಪ್ 27 ಕಿಲೋಮೀಟ್ರ್ ಐತೆ ಇದು. ಗೈಸ್ ನೋಡಿದ್ರಿ, ಇದು ಯಾವುದೋ 27 ಕಿಲೋಮೀಟ್ರ್ ಪಿಕಪ್ ಬಿದ್ದೈತೆ ಗೈಸ್. ಹೊಸ್ಕೋಟೆನಾ? ಅಪ್ಪ, ನಾನು ಯಾವುದೋ ಇಲ್ಲ ಪಕ್ಕದಲ್ಲಿ ಅಂದ್ಕೊಂಡು ತಗೊಂಡೆ, ನೋಡಿದ್ರೆ ಇದು ಯಾವುದೋ ಬಿದ್ದೈತೆ. ದೇವ್ರೆ, ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಗೈಸ್. ಅಬ್ಬಾ, ಹೋಗಲ್ಲ ನಾನು. ಯಾವ 260 ಕಿಲೋಮೀಟರ್ಸ್ ಅದು ಅಷ್ಟೇ. ನೋಡೋ ಗೈಸ್, ಇನ್ನೂ ಎಷ್ಟು ಬೇಕು ಗೊತ್ತಾ? ಇನ್ನೂ 3 ಟ್ರಿಪ್ ಬೇಕು ಇನ್ಸೆಂಟಿವ್ಗೆ. ನೋಡಿ, ಇನ್ನೂ 3 ಟ್ರಿಪ್ ಬೇಕು. 12 ಆಗೈತೆ, ಇನ್ನು 3 ಬೇಕು. ಇನ್ನು 2 ಅವರ್ಗೆ 3 ಬೇಕು. ಇಲ್ಲಿ ಬೀಳೋಲ್ಲ ಡೌಟು. ತಗೋತಿರಲಿಲ್ಲ, ನಂಗೆ ಗೊತ್ತು ಇಲ್ಲಿ ಬೀಳೋಲ್ಲ ಅಂತ. ಬಟ್ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ತಗೊಂಡೆ. ನೋಡೋದು ಆದರೆ ಮಾಡೋದು. ಆಗಿಲ್ಲ ಅಂತಂದರೆ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಅಷ್ಟೇ. ಸ್ನೇಹಿತರೆ, ಇನ್ನೊಂದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ, ಟರ್ಮಿನಲ್ 2 ಆಯಿತಾ. 500 ಎಷ್ಟು ಕೊಟ್ಟಿದ್ದಾನೆ? ₹567 ಕೊಟ್ಟಿದ್ದಾನೆ. ಸೊ ಇವಾಗ ತಿರ್ಗಾ ಟರ್ಮಿನಲ್ 1ಇಂದ ಟೋಕನ್ ಬಂದಿದೆ, ಟೋಕನ್ ಹೊಡೆದಿದ್ದಾನೆ. ಊಬರ್ ಗೋ. ಸೊ ಹೋಗುವ ಬನ್ನಿ. ಒಂದು ಡ್ರಾಪ್ ಮಾಡಿದೆ ಏರ್ಪೋರ್ಟಿಂದ, ಪಿಕ್ ಮಾಡಿ ಏರ್ಪೋರ್ಟಿಂದ ಕರ್ಕೊಂಬಂದಿದ್ದು ಆರ್ ಟಿ ನಗರ್ ಡ್ರಾಪು. ₹992 ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಬಟ್ ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಇರಿ. ಇದರದ್ದೊಂದು ಇನ್ಸಿಡೆಂಟ್ ಆಯಿತು ಗೈಸ್. ಆಯ್ತು, ಈಗ ಬರ್ಬೇಕಾರೆ ಟೋಲ್ದು ಪ್ಯಾಸೆಂಜರ್ಗೆ ನನಗೆ ಮಾತುಕತೆ. ಸೊ ನಿಮಗೆ ಆಮೇಲೆ ಹೇಳ್ತೀನಿ ಅದು. ಮತ್ತು ಇವತ್ತು ನನ್ನ ಟೈಮು ಚೆನ್ನಾಗಿಲ್ಲ ಅಂದ್ಕೊಳ್ಳಿ. ಡೀಸೆಲ್ ಹಾಕ್ಸಲ್ಲ ಅಂತ ಡೀಸೆಲ್ಗೆ ಹೋದರೆ ಬಡ್ಡಿ ಮಗ ಅಲ್ಲಿ ಡೀಸೆಲ್ ಹಾಕೋನು ಅದು ಅವನೊಂದು ಕಿತಾಪತಿ ಮಾಡ್ದ. ಸೊ ನೋಡಿ, ಇವಾಗ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ₹568 ಕೊಟ್ಟಿದ್ದಾನೆ. 30 ಕಿಲೋಮೀಟ್ರಿಗೆ ₹568. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 5:05 ಒಂದಷ್ಟು ಜನ ಅಂದ್ಕೊಂಬಿಟ್ಟವ್ರೆ ಏನಂತ ಹೇಳಿದ್ರೆ ಅವರಿಂದನೇ ನಾನು ಬದುಕ್ತಿರೋದು. ಸೊ ಒಬ್ಬರು ಬೆಳೀತಿದ್ದಾರೆ, ಕಷ್ಟಪಡ್ತಿದ್ದಾರೆ ಅಂತಂದ್ರೆ ನೋಡಿ ಹೊಟ್ಟೆ ಹುರ್ಕೊಳ್ಳೋರು ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಪ್ರೂಫು. ನನಗೆ ಇದು ಅನುಭವ ಆಗಿತ್ತು ಮುಂಚೆನೂ ಕೂಡ. ಬಟ್ ಈ ಸಲನೂ ಕೂಡ ಇನ್ನೊಂದು ಸಲನೂ ಕೂಡ ಯಾಮಾರಿದ್ದೀನಿ. ಇರಲಿ, ಯಾರೇನು ಅಂತ ಅನ್ನೋದನ್ನು ದೇವರನ್ನು ನೋಡ್ತಾ ಇರ್ತಾನೆ. ಸೊ ಎಲ್ಲರೂ ಕೂಡ ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ಬೇಕು. ಸಾಯೋಕ್ಕಿಂತ ಮುಂಚೆ ಎಲ್ಲರೂ ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ಬೇಕು ಆಯಿತಾ. ತನ್ನ ಇಲ್ಲಿ ರೋಡಲ್ಲಿ ಬಿಟ್ಬಿಟ್ಟು ಹೋಗಿರುವಂಥ ವ್ಯಕ್ತಿ ಯಾರಿದ್ದಾನೆ, ಸೊ ಅವನಿಗೆ ಉತ್ತರ ಹೆಂಗೆ ಕೊಡಬೇಕು ಅದನ್ನು ಮಾತಾಡೋಕ್ಕೆ ಹೋಗಲ್ಲ, ಮಾಡಿ ತೋರಿಸ್ತೀನಿ. ಸೊ ಇಷ್ಟೇ. ತುಂಬಾ ಬೇಜಾರಾಗ್ತಾಯಿದೆ ಗೈಸ್. ಒಬ್ಬ ವ್ಯಕ್ತಿನ ತುಂಬ ನಂಬಿದ್ದೆ, ಯಾರೂ ಆ ಥರ ಮಾಡಲ್ಲ. ನನ್ನ ಫ್ಯಾಮಿಲಿ, ಅಪ್ಪ ಅಮ್ಮ ಅಣ್ಣ ಯಾರೂ ಒಬ್ಬರ ಜೊತೆ ನಿಂತ್ಕೊಳ್ತಾರೆ, ಆ ವ್ಯಕ್ತಿ ನಿಂತ್ಕೊಳ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ ವ್ಯಕ್ತಿನೂ ಕೂಡ ನನಗೆ ಈ ಥರ ಮಾಡ್ದಂತ ಅಂದ್ಕೊಂಡಿರಲಿಲ್ಲ. ಇರಲಿ, ಎಲ್ಲರ ಮನುಷ್ಯರುಗಳದ್ದು ನಿಜ ರೂಪ ಗೊತ್ತಾಗೋದು ಒಂದೇ ಸಲ. ಸೊ ಅದು ಇವಾಗ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಕ್ಕೆ ಗೊತ್ತಾಗೋದು ಇವಾಗ ಗೊತ್ತಾಗ್ಬಿಟ್ಟು ಚಿತ್ಕೊಳ್ಳೋಂಥ ಕೆಲಸ ಮಾಡ್ಕೊತೀನಿ ನಾನು. ಸುಮ್ಮನೆ ಯಾರ ಮೇಲೆ ಡಿಪೆಂಡ್ ಆಗೋಕ್ಕೆ